ಮನೆಗೆ ಎಕ್ಸ್ಪೋಸ್ಡ್ ಬ್ರಿಕ್ಸ್ ಯೂಸ್ ಮಾಡ್ತಾ ಇರ ಅಂದರೆ ಈ 5 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಬಂದು ಅದರ ಸ್ಟ್ರೆಂತ್, ಡಿಪೆಂಡಿಂಗ್ ಅಪಾನ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಥವಾ ಫ್ರೇಮ್ಡ್ ಸ್ಟ್ರಕ್ಚರಲ್ಲಿ ಇದು ಇನ್ಫಿಲ್ ಆಗಿ ಯೂಸ್ ಮಾಡ್ತಾ ಇದೀವ ಅನ್ನೋದ್ಮೇಲೆ ಅದರ ಸ್ಟ್ರೆಂತ್ ನಾವು ನೋಡಬೇಕು. ಸೆಕೆಂಡ್ ಬಂದು ಡೈಮೆನ್ಷನ್ ಆ್ಯಕ್ಯುರಸಿ. ಸೊ ನಾವು ಯೂಸ್ ಮಾಡ್ತಿರೋದು ಎಕ್ಸ್ಪೋಸ್ಡ್ ಆಗಿರೋದ್ರಿಂದ ಆ್ಯಕ್ಯುರಸಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಮೆನ್ಷನ್ಸು ±5 mm ನಡೆಯುತ್ತೆ, ಬಟ್ ಈ ಕಾರ್ನರ್ಸು ಎಡ್ಜಸ್ಸು ತುಂಬಾ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್ ಬಂದು ಸರ್ಫೇಸ್ ಫಿನಿಶಿಂಗು ಮತ್ತು ಕಲರ್. ಸೊ ಆಲ್ಮೋಸ್ಟ್ ನಮಗೆ ವೈಟ್ ಪ್ಯಾಚಸ್ಸು ಅದು ಇದು ಬರುತ್ತೆ, ಒಂದೇ ಯೂನಿಫಾರ್ಮ್ ಕಲರು ಮತ್ತು ಟೆಕ್ಸ್ಚರ್ ಇದ್ದರೆ ತುಂಬಾ ಇಂಪಾರ್ಟೆಂಟ್. ಫೋರ್ತ್ ಪಾಯಿಂಟ್ ಬಂದು ವಾಟರ್ ಅಬ್ಸರ್ಪ್ಷನ್. ಸೊ ರೆಗ್ಯುಲರಾಗಿ ನಾವು ಬ್ರಿಕ್ಸಲ್ಲಿ ಏನಾಗುತ್ತೆ ಅಪ್ ಟು 15% ವಾಟರ್ ಅಬ್ಸರ್ಪ್ಷನ್ ಅಲೋ ಮಾಡ್ತೀವಿ, ಬಟ್ ಈ ಬ್ರಿಕ್ಸಿಗೆ ಸಮ್ವೇರ್ ಅರೌಂಡ್ 10 ಅಥವಾ ಲೆಸ್ ದೆನ್ 10 ಇದ್ದರೆ ತುಂಬಾ ಒಳ್ಳೆಯದು. ಕಮಿಂಗ್ ಟು ಲಾಸ್ಟ್ ಪಾಯಿಂಟ್ ಬಂದು ಅದರದ ಎಫ್ಲೋರೆಸೆನ್ಸ್, ಅಂದರೆ ವೈಟ್ ಪ್ಯಾಚಸ್ ಆಗಿರಲಿ, ಅಂದರೆ ನಮಗೆ ಮೇಯ್ನಾಗಿ ಎನ್ವೈರನ್ಮೆಂಟ್ ಜೊತೆ ರಿಯಾಕ್ಟ್ ಆಗಬೇಡ್ದು, ಅಂದರೆ ಮಳೆ ನೀರಿಗೆ ವೈಟ್ ಪ್ಯಾಚಸ್ ಕೊಡೋದು ಅದು ಆಗಬೇಡ್ದು.